ಲಕ್ಷ್ಮಿ ಬ್ಯಾಂಕರ್ಸ್ ಜ್ಯುವೆಲರ್ಸ್ನಲ್ಲಿ ಕೆಲ ಹೊತ್ತು ಗಲಾಟೆ ನಡೆಯುತ್ತೆ. ಈ ವೇಳೆ ಬ್ಯಾಕ್ ಟು ಬ್ಯಾಕ್ 4 ಸುತ್ತು ಗುಂಡನ್ನ ಶೂಟರ್ಗಳು ಹಾರಿಸ್ತಾರೆ. ಶೂಟೌಟ್ ಬಳಿಕ ರಿವಾಲ್ವರ್ ಅನ್ನ ಬಿಟ್ಟು ಸ್ಥಳದಿಂದ 4 ಎಸ್ಕೇಪ್ ಆಗ್ತಾರೆ. ಇದು ಎಲ್ಲಿದು ರಿವಾಲ್ವರು? ಇವೆಲ್ಲವೂ ಕೂಡ ಪತ್ತೆ ಹಚ್ಚುತ್ತಾರೆ. ಅಕ್ರಮವಾಗಿದ್ದ ಲೈಸೆನ್ಸ್ಡ ಇವೆಲ್ಲವೂ ಕೂಡ ನೋಡ್ತಾರೆ. ಅಥವಾ ಕಂಟ್ರಿ ಮೇಡ್ ಅಂತ ಇರುತ್ತೆ ಕೆಲವೊಂದಿಷ್ಟು. ಇವೆಲ್ಲವೂ ಕೂಡ ಅಲ್ಲಲ್ಲಿ ಈ ಬಿಹಾರ್ ಸೈಡೆಲ್ಲ ಇವು ಸಿಗುತ್ತೆ. ನಮ್ಮ ಬೆಂಗಳೂರಿನ ಕೆಲವು ಭಾಗಗಳಲ್ಲೂ ಕೂಡ ಸಿಗುತ್ತೆ ಅನ್ನುವಂಥ ಮಾಹಿತಿಗಳು ಅಲ್ಲಲ್ಲಿ ಬರುತ್ತೆ. ಪೊಲೀಸರಿಗೆ ಗೊತ್ತಿದೆ ಅದು ಎಲ್ಲಿ ಅಂತ ಹೇಳಿ. ಅವುಗಳನ್ನೆಲ್ಲ ಎತ್ಕೊಂಡು ಬರ್ತಾರೆ. ಅವ್ರನ್ನ ಗೊತ್ತಾಗುತ್ತೆ ಅದು ಎಲ್ಲಿಂದು, ಬೇರೆ ಕಡೆಯಿಂದ ತಂದಿದ್ದ ಏನು ಅಂತ ಹೇಳಿ. ರಿವಾಲ್ವರ್ ಆಧಾರದ ಮೇಲೇ ಇವ್ರನ್ನ ಹಿಡಿಯೋಕ್ಕೂ ಕೂಡ ಇನ್ನೂ ಈಸಿ ಆಗುತ್ತೆ. ಕಾರಣ ಅವ್ರು ಅಲ್ಲೇ ಬಿಟ್ಟು ಹೋಗಿರೋದ್ರಿಂದ. ಸೊ ಪಿಸ್ತೂಲ್ ಅಲ್ಲೇ ಇದೆ, ರಕ್ತದ ಕಲೆಗಳಲ್ಲೇ ಬಿದ್ದಿದೆ. ಇಬ್ಬರ ಸ್ಥಿತಿ ಗಂಭೀರ ಅಂತಿದ್ದಾರೆ. ನೋಡೋಣ ಈಗ ಡಾಗ್ ಸ್ಕ್ವಾಡ್ ಎಲ್ಲ ಏನಾದರೂ ಪತ್ತೆ ಹಚ್ಚಕ್ಕಾಯ್ತಾ ಆಗಲಿಲ್ವಾ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅವರ ಸ್ಥಿತಿ ಚಿಂತಾಜನಕ ಅಂತ ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ನಾಗೇಶ್ ಇದ್ದಾರೆ. ನಾಗೇಶ್, ನನಗೆ ಈ ವಿಚಾರದಲ್ಲಿ ಬಹಳ ಕಾಡ್ತಾ ಇರೋದು, ಏಕಾಏಕಿಯಾಗಿ ಅಂಗಡಿಗೊಳಗೆ ಹೋಗ್ತಾರೆ, ಅಂಗಡಿ ಜೊತೆ ಗಲಾಟೆ ನಡೆಯುತ್ತೆ, ಎಲ್ಲವೂ ಕೂಡ ಇದೆ. ಅಂಗಡಿಯೊಳಗೆ ಸಾಮಾನ್ಯವಾಗಿ ಇಂಥ ಜ್ಯುವೆಲರ್ಸ್ಗಳಲ್ಲಿ CC ಕ್ಯಾಮ್ರಾ ಹಾಕಿರ್ತಾರೆ ಅವರ ಸೇಫ್ಟಿಗೋಸ್ಕರ. ಅಲ್ಲಿ ಇವರ ಮುಖಚರ್ಯೆ ಯಾವುದೂ ಕೂಡ ಗುರುತಾಗಿಲ್ವಾ? ಅವ್ರು ಯಾರು ಪರಿಚಿತರಲ್ವಾ? ಅರುಣ್, ಭಾಳ ಪ್ರಮುಖವಾಗಿ 11:05 ಸುಮಾರಿಗೆ ದೇವಿನಗರದಲ್ಲಿರುವಂಥ ಲಕ್ಷ್ಮಿ ಬ್ಯಾಂಕರ್ಸ್ ಮತ್ತು ಜ್ಯುವೆಲರ್ಸ್ಗೆ 4 ದುಷ್ಕರ್ಮಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಚಿನ್ನದ ಮಳಿಗೆ ಹೋಗಿ ಅಲ್ಲಿ ಮಾರಕಾಸ್ತ್ರಗಳಿಂದ ತೋರಿಸಿ ಬೆದರಿಕೆ ಹಾಕುವ ಕೆಲಸವನ್ನು ಆರಂಭದಲ್ಲಿ ಮಾಡ್ತಾರೆ. ಯಾಕಂದರೆ ಕ್ಯಾಶಿಯರ್ ಹತ್ರ ಒಂದು ಮಚ್ಚು ಕೂಡ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಇರುವಂಥದ್ದು. ಆರಂಭದಲ್ಲಿ ಮಚ್ಚು ತೋರಿಸಿ ಅವರಿಗೆ ಬೆದರಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂಥ ಅಪ್ಪುರಾಮ್ ಮತ್ತು ಅನಂತರಾಮ್ ಅಂತ ಏನಿದ್ದಾರೆ ಅವರಿಬ್ಬರು ಕೂಡ ಅವರಿಗೆ ರಿಪೀಟ್ ಎದುರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆಗ ಏಕಾಏಕಿ ಆಚೆಯಿಂದ ಗುಂಡಿನ ದಾಳಿ ನಡೆದಿರುವಂಥದ್ದು. ದಾಳಿಯಲ್ಲಿ ಇಬ್ಬರಿಗೂ ಕೂಡ ಗಾಯವಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ಅಂಗಡಿಯಲ್ಲಿದ್ದಂಥ CCTV ವಿಜುವಲ್ಸನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳು ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣ ಮುಖಕ್ಕೆ ಮಾಸ್ಕನ್ನು ಹಾಕಿರುವಂಥದ್ದು. ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ಲದೆ ಹೋದರೆ ಮುಖ ಐಡೆಂಟಿಫೈ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಐಡೆಂಟಿಫೈ ಆಗದ ರೀತಿಯಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿರುವಂಥ ಒಂದಷ್ಟು CCTV ಫುಟೇಜ್ಗಳು ಕೂಡ ರಿವೀಲ್ ಆಗಿರುವಂಥದ್ದು. ಆ ಫೋಟೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಆ ದುಷ್ಕರ್ಮಿಗಳು ತಮ್ಮ ಮುಖ ಏನಿದೆ ಅದು ಎಲ್ಲೂ ಕೂಡ ಐಡೆಂಟಿಫೈ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣ ಮುಖವನ್ನು ಕವರ್ ಮಾಡಿಕೊಂಡು ದಾಳಿ ಮಾಡಿರುವಂಥದ್ದು ಆ CCTV ವಿಜುವಲ್ಸ್ನ ಸ್ಟಿಲ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಪೊಲೀಸರು ಈಗಾಗಲೇ ಗೊರಗಂಟೆ ಮೂಲವಾಗಿ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಪೊಲೀಸರು ಆ ದುಷ್ಕರ್ಮಿಗಳ ಹಿಂದೆ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂಥದ್ದು.